ಒಂದು ಮನವಿ, ಡಿ ಕೆ ಸಾಹೇಬರು, ಯೋಗೇಶ್ವರ್ ಸಾಹೇಬರು ದೊಡ್ಡ ಮಟ್ಟದಲ್ಲಿ ಏನಾದರೂ ಅನುದಾನ ಮಾಡಿ ಆ ಮಕ್ಳಿಗೊಂದು ದಾರಿದೀಪ ಮಾಡಬೇಕು. ಅವ್ರ ಎಜುಕೇಷನ್ಗಾಗಲಿ, ಇನ್ನೊಂದಕ್ಕಾಗಲಿ, ಮತ್ತೊಂದಕ್ಕಾಗಲಿ ಅವ್ರಿಗೆ ದಾರಿದೀಪವಾಗಿ ಅವ್ರು ನಿಲ್ಲಬೇಕು. ಅದು ಅಪಾಯದ ಜಾಗ ಅನ್ನೋದು ಗೊತ್ತಿದ್ದು ತುಂಬ ಕೇರ್ಲೆಸ್ ಆಗಿ ಯಾರೋ ಒಬ್ಬ ಹೋಮ್ ಗಾರ್ಡೋ ಇನ್ನೊಬ್ಬ ಮತ್ತೊಬ್ಬ, ಇದು ತುಂಬಲಾರ್ದ ನಷ್ಟ. ಅಂಥದ್ರಲ್ಲಿ ದಯವಿಟ್ಟು ಏನಾದರೂ ಒಂದು ದೊಡ್ಡ ಮನ್ಸು ಮಾಡಿ ಆ ಮಕ್ಳಿಗೆ ಏನಾದ್ರು ಜೀವನಾಂಶನೋ ಏನೋ ಒಂದು ಮಾಡಿಕೊಟ್ಟು ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗೋ ಥರ ನಡ್ಕೋಬೇಕು. ದಯವಿಟ್ಟು ಇದೊಂದು ಮಾಡಿಕೊಡಿ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಇದಕ್ಕೇನಾದ್ರು ಒಂದು ಶಾಶ್ವತ ಪರಿಹಾರ ಅನ್ನೋ ರೀತಿಯಲ್ಲಿ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿಕೊಡ್ಬೇಕು. ಇಲ್ಲ ಸಿಬ್ಬಂದಿಗಳು ಯಾರೋ ಹೋಮ್ ಗಾರ್ಡ್ಗಳು ಎಲ್ಲೋ ಅಂತ ಇರ್ತಾರೆ. ಅವರು ಯಾರು ಅಷ್ಟು ಕ್ಲೀನಾಗಿ ಯಾರು ಕೆಲಸ ನಿರ್ವಹಿಸಲ್ಲ. ಈಗ ಸುಮ್ಮನೆ ಇವ್ರ ಮೇಲೆ ಜವಾಬ್ದಾರಿನ ಹೊತ್ತಾಕ್ತಾರೆ ಅಷ್ಟೇ, ನಾವು ಹೇಳ್ದೋ ಬಿಟ್ಟು ಅಂತ. ಇದು ಬೇಜವಾಬ್ದಾರಿ ಆಗಬಾರ್ದು. ದಯವಿಟ್ಟು ಇದು ಸಾವು ನೋವಿನ ಪ್ರಶ್ನೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೇನಾದರೂ ಒಂದು ಪರಿಹಾರ ಘೋಷಿಸಬೇಕು. ಆ ಮಕ್ಳಿಗೆ ಏನಾದ್ರು ಜೀವನಾಂಶ ರೂಪಿಸಿ ಅವರ ಎಜುಕೇಷನ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬೇಕು. ದಯವಿಟ್ಟು ಇದನ್ನು ಸರ್ಕಾರ ಇದು ಅನ್ನೋದನ್ನ ಬಿಟ್ಟು ದಯವಿಟ್ಟು ಇದನ್ನೊಂದು ಹೆಲ್ಪ್ ಮಾಡಿಕೊಡಿ. ಆ ಮಕ್ಳಿಗೊಂದು ದಾರಿದೀಪ ಮಾಡಿಕೊಡಿ. ಕಿರಣ್ ಅಂತ ಕೊಲಿಗು. ಹಾಂ, ಇದು ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಕ್ಷೇತ್ರ ಸರ್ ಅವ್ರದ್ದೇ ಆಗಿರೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡಬೇಕು. ಮಕ್ಳಿಗೆ ಎಜುಕೇಷನ್ಗೆ ಒಂದು ದಾರಿದೀಪ ಮಾಡಿಕೊಡ್ಬೇಕು. ಅವರು ಒಂದು ಮನವಿ, ಡಿ ಕೆ ಸಾಹೇಬರು, ಯೋಗೇಶ್ವರ್ ಸಾಹೇಬರು ದೊಡ್ಡ ಮಟ್ಟದಲ್ಲಿ ಏನಾದರೂ ಅನುದಾನ ಮಾಡಿ ಆ ಮಕ್ಳಿಗೊಂದು ದಾರಿದೀಪ ಮಾಡಬೇಕು. ಅವ್ರ ಎಜುಕೇಷನ್ಗಾಗಲಿ, ಇನ್ನೊಂದಕ್ಕಾಗಲಿ, ಮತ್ತೊಂದಕ್ಕಾಗಲಿ ಅವ್ರಿಗೆ ದಾರಿದೀಪವಾಗಿ ಅವ್ರು ನಿಲ್ಲಬೇಕು. ಅದು ಅಪಾಯದ ಜಾಗ ಅನ್ನೋದು ಗೊತ್ತಿದ್ದು ತುಂಬ ಕೇರ್ಲೆಸ್ ಆಗಿ ಯಾರೋ ಒಬ್ಬ ಹೋಮ್ ಗಾರ್ಡೋ ಇನ್ನೊಬ್ಬ ಮತ್ತೊಬ್ಬ, ಇದು ತುಂಬಲಾರ್ದ ನಷ್ಟ. ಅಂಥದ್ರಲ್ಲಿ ದಯವಿಟ್ಟು ಏನಾದರೂ ಒಂದು ದೊಡ್ಡ ಮನ್ಸು ಮಾಡಿ ಆ ಮಕ್ಳಿಗೆ ಏನಾದ್ರು ಜೀವನಾಂಶನೋ ಏನೋ ಒಂದು ಮಾಡಿಕೊಟ್ಟು ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗೋ ಥರ ನಡ್ಕೋಬೇಕು. ದಯವಿಟ್ಟು ಇದೊಂದು ಮಾಡಿಕೊಡಿ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಇದಕ್ಕೇನಾದ್ರು ಒಂದು ಶಾಶ್ವತ ಪರಿಹಾರ ಅನ್ನೋ ರೀತಿಯಲ್ಲಿ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿಕೊಡ್ಬೇಕು. ಇಲ್ಲ ಸಿಬ್ಬಂದಿಗಳು ಯಾರೋ ಹೋಮ್ ಗಾರ್ಡ್ಗಳು ಎಲ್ಲೋ ಅಂತ ಇರ್ತಾರೆ. ಅವರು ಯಾರು ಅಷ್ಟು ಕ್ಲೀನಾಗಿ ಯಾರು ಕೆಲಸ ನಿರ್ವಹಿಸಲ್ಲ. ಈಗ ಸುಮ್ಮನೆ ಇವ್ರ ಮೇಲೆ ಜವಾಬ್ದಾರಿನ ಹೊತ್ತಾಕ್ತಾರೆ ಅಷ್ಟೇ, ನಾವು ಹೇಳ್ದೋ ಬಿಟ್ಟು ಅಂತ. ಇದು ಬೇಜವಾಬ್ದಾರಿ ಆಗಬಾರ್ದು. ದಯವಿಟ್ಟು ಇದು ಸಾವು ನೋವಿನ ಪ್ರಶ್ನೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೇನಾದರೂ ಒಂದು ಪರಿಹಾರ ಘೋಷಿಸಬೇಕು. ಆ ಮಕ್ಳಿಗೆ ಏನಾದ್ರು ಜೀವನಾಂಶ ರೂಪಿಸಿ ಅವರ ಎಜುಕೇಷನ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಬೇಕು. ದಯವಿಟ್ಟು ಇದನ್ನು ಸರ್ಕಾರ ಇದು ಅನ್ನೋದನ್ನ ಬಿಟ್ಟು ದಯವಿಟ್ಟು ಇದನ್ನೊಂದು ಹೆಲ್ಪ್ ಮಾಡಿಕೊಡಿ. ಆ ಮಕ್ಳಿಗೊಂದು ದಾರಿದೀಪ ಮಾಡಿಕೊಡಿ. ಕಿರಣ್ ಅಂತ ಕೊಲಿಗು. ಹಾಂ, ಇದು ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಕ್ಷೇತ್ರ ಸರ್ ಅವ್ರದ್ದೇ ಆಗಿರೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡಬೇಕು. ಮಕ್ಳಿಗೆ ಎಜುಕೇಷನ್ಗೆ ಒಂದು ದಾರಿದೀಪ ಮಾಡಿಕೊಡ್ಬೇಕು. ಅವರು